Watch full episodes on Jio Hotstar. ಚಿಂಗಂ ಸರ್, ಸಂಜೆ 6 ಗಂಟೆ ಆಗೋದಕ್ಕೆ ಬರೀ ಇನ್ನೂ 1 ಗಂಟೆ ಬಾಕಿ ಇದೆ. ನಡೀರಿ, ಪ್ರಾಜೆಕ್ಟ್ ಎಕ್ಸ್ ಲೊಕೇಶನ್ಗೆ ಹೋಗ್ಬಿಟ್ಟು ಪ್ರೊಟೆಕ್ಷನ್ ಲೆವೆಲ್ ನ ಜಾಸ್ತಿ ಮಾಡೋಣ. ಪ್ರಾಜೆಕ್ಟ್ ಎಕ್ಸ್ ಲೊಕೇಶನ್ ಕೂಕು ವ್ಯಾಲಿಯಲ್ಲಿ ಎಲ್ಲೋ ಒಂದ್ ಕಡೆ ಇದೆ. ಅಲ್ಲಿ ನನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಕಣ್ಣಿಗೆ ಬಟ್ಟೆ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಿದ್ರು. ಯಾರು ನನಗೆ ಒತ್ತಾಯ ಮಾಡಿ ಲೊಕೇಶನ್ ತೋರ್ಸು ಅಂತ ಹೇಳ್ಬಾರ್ದು ಅಂತ. ನಿಮಗೂ ಲೊಕೇಶನ್ ಗೊತ್ತಿಲ್ವಾ? ಯಾಕೆಂದ್ರೆ ನನ್ ಕೆಲ್ಸ ಮಾತ್ರ. ಅಮ್ಮ, ಅಯ್ಯಯ್ಯಮ್ಮ, ಅಯ್ಯೋ, ಅಯ್ಯೋ ಇದೇನಪ್ಪ, ಎದ್ದೇಳಿ ಚಿಂಗಂ ಸರ್, ಹುಷಾರು. ಹೌದು, ನೀವೇನು ಹೇಳ್ತಾ ಇದ್ರಿ? ನನ್ ಕೆಲ್ಸ ಅಂತೂ ಲೊಕೇಶನ್ ಅಲ್ಲೇ ಸೆಕ್ಯೂರಿಟಿ ಕೊಡೋದಾಗಿತ್ತು. ಅದಕ್ಕೆ ಕಣ್ಣಿಗೆ ಹಾಕಿದ ಬಟ್ಟೆನ ಒಳಗ್ ಹೋದ್ಮೇಲೆ ತೆಗಿತಾ ಇದ್ರಪ್ಪ. ಕೆಲ್ಸ ಮುಗಿದ್ಮೇಲೆ ಎಲ್ಲೋ ದೂರದಲ್ಲಿ ಗಾಡಿ ಕರ್ಕೊಂಡು ಬಿಟ್ಟು ಪಟ್ಟಿನ ಬಿಚ್ತಾ ಇದ್ರಪ್ಪ. ಅಮ್ಮ, ಅಯ್ಯಮ್ಮ, ಯಾರು ಬಂದ್ರಪ್ಪ? ಅಯ್ಯೋ, ಅವರೆಲ್ಲ ಇಲ್ಲಿಗೂ ಬಂದ್ಬಿಟ್ರು ಅನ್ಸುತ್ತೆ. ಇವ್ರು ಯಾರಪ್ಪ? ಹಲೋ ಇನ್ಸ್ಪೆಕ್ಟರ್ ಚಿಂಗಂ, ಹೆಡ್ ಕ್ವಾರ್ಟರ್ಗೆ ನಿಮ್ಮ ಕಿಡ್ನಾಪ್ ಬಗ್ಗೆ ವಿಷಯ ಗೊತ್ತಾಯ್ತು. ಅವ್ರಿಗೆಲ್ಲ ತುಂಬಾ ಚಿಂತೆ ಕಾಡ್ತಾ ಇದೆ. ಅದಕ್ಕೆ ನಮ್ಮನ್ನೆಲ್ಲ ನಿಮ್ಮ ನೋಡ್ಕೊಳ್ಳೋ ಕಳಿಸಿದ್ದಾರೆ. ಓ, ಥ್ಯಾಂಕ್ ಯು ವೆರಿ ಮಚ್. ನನಗೆ ಸೆಕ್ಯೂರಿಟಿ ಅವಶ್ಯಕತೆ ಇದೆ. ನಮಗ್ ಗೊತ್ತಿದೆ, ಪ್ರಾಜೆಕ್ಟ್ ಎಕ್ಸ್ ನ ಲೊಕೇಶನ್ ಕೂಕು ವ್ಯಾಲಿಯಲ್ಲಿ ಎಲ್ಲೋ ಒಂದ್ ಕಡೆ ಇದೆ. ನಾವು ಅಲ್ಲಿಗೆ ಹೋಗಿ ಹೇಗಾದ್ರೂ ಮಾಡಿ ಹುಡುಕ್ಲೇಬೇಕು. ಆದ್ರೆ ಕೂಕುಸ್ ವ್ಯಾಲಿ ತುಂಬಾ ದೊಡ್ಡದಪ್ಪ. ನಾವಲ್ಲಿ ಹೋಗಿ ಅದನ್ನ ಹುಡ್ಕೋದಾದ್ರು ಹೇಗೆ? ಅದನ್ನ ನಮಗ್ ಬಿಟ್ಬಿಡಿ ಚಿಂಗಂ ಸರ್. ಈಗ ಈ ಗ್ಯಾಚೆಟಿಂಗ್ ಫ್ರೈ ನಮ್ಗೆ ದಾರಿ ತೋರ್ಸೋದು ನೋಡಿ. ಇಲ್ಲಿ ಈ ತರ ಜಾಗನೂ ಇದೆಯಾ? ನೋಡೋಣ, ಏನಾದ್ರೂ ಸಿಗುತ್ತೆ. ಅಯ್ಯಮ್ಮ, ಅಯ್ಯೋ, ಅಯ್ಯೋ, ಅಯ್ಯಪ್ಪ, ಅಮ್ಮಾರೇ, ಅಯ್ಯೋ, ಅಯ್ಯಯ್ಯ. ಪತ್ಲು ನಡೆಯೋ, ಫಾಲೋ ಮಾಡೋಣ. ನಡಿ. ಅಯ್ಯಮ್ಮ, ಅಯ್ಯ ಚಿಂಗಂ ಸಾರ್, ಅಯ್ಯಪ್ಪ. ಈ ಜಾಗ ಅಂತೂ ಯಾಕೋ ಸಸ್ಪಿಷಿಯಸ್ ಆಗಿ ಕಾಣಿಸ್ತಾ ಇದೆಯಲ್ಲ. ನಡೀರಿ, ಏನೇ ಆದ್ರೂ ನಮ್ಗಿಲ್ಲೇ ಎಲ್ಲಾದ್ರೂ ಒಂದು ಕ್ಲೂ ಸಿಗಬಹುದು. ಮೂಲೆ ಮೂಲೆಯಲ್ಲೂ ಹುಡುಕಾಡಿ. ಇದೇನಪ್ಪ ಇದು? ಮಮ್ಮಿ, ಅಪ್ಪ, ಅಯ್ಯಯ್ಯೋ, ಅಯ್ಯೋ. ಎಷ್ಟು ಫನ್ನಿಯಾಗಿತ್ತು. ಪ್ಲೀಸ್ ಒನ್ಸ್ ಮೋರ್. ನಿನಗೆ ಓದೇ ಬರುತ್ತೆ. ಕಾಪಾಡಿ. ಎಲ್ಲಿದೆ? ಏನಾದ್ರೂ ಕ್ಲೂ ಸಿಗ್ಲಪ್ಪ? ಇದೇನು? ಸಿಕ್ಬಿಡ್ತು ಸಾಕ್ಷಿ. ಮೋಟೋ, ಚಿಂಗಂ ಸಾರ್, ಸ್ವಲ್ಪ ಇವನ್ನ ನೋಡ್ತೀರಾ? ಅಯ್ಯೋ, ಈ ಗಾಡಿಯಿಂದ ಗೊತ್ತಾಗಲ್ಲ. ನಾವು ಓಡಿಸಿನೇ ನೋಡ್ಬೇಕು. ಅಯ್ಯೋ ಪತ್ಲು, ಇದನ್ನ ಯಾವ ಗುಜರಿ ಅಂಗಡಿಯವನು ತೂಕ ಕಣೋ. ಆದ್ರೆ ವ್ಯಾನ್ ಏನೋ ಹಳೇದು. ಇದರ ಸೀಟ್ಸ್ ಮೇಲೆ ಧೂಳಾದ್ರೂ ಬಿದ್ದಿರ್ಬೇಕಿತ್ತಲ್ವಾ? ಆದ್ರೆ ಇದರ ಸೀಟ್ಸ್ ಫುಲ್ ಕ್ಲೀನ್ ಆಗಿದೆ. ಯಾರೋ ಇದ್ರ ಮೇಲೆ ಕೂತಿರೋ ಹಾಗಿತ್ತು. ಸ್ಟೇರಿಂಗ್ ಫ್ಲೀ ಮೇಲಾದ್ರೂ ಡಸ್ಟ್ ಇರ್ಬೇಕಾಗಿತ್ತು. ಅದು ಕ್ಲೀನ್ ಆಗಿದೆಯಲ್ಲ. ಎಸ್ ಪತ್ಲು, ಇದ್ರರ್ಥ ಈ ವ್ಯಾನ್ ಯಾರೋ ಯೂಸ್ ಮಾಡ್ತಾ ಇದಾರೆ ಅಂತ ಆಯ್ತು ಅಲ್ವಾ? ನಡಿ, ಈಗ ಒಳಗಡೆ ಹೋಗಿ ಕೂತ್ಕೊಂಡು ನೋಡೋಣ. ಬಹುಶಃ ನಮ್ಗೇನಾದ್ರೂ ಕ್ಲೂ ಸಿಗ್ಬೋದು. ಎಲ್ಲಿದೆ? ಕಮಾಂಡೋಸ್, ಒಂದು ಮೂಲೆ ಬಿಡದಂಗೆ ಹುಡುಕ್ಬೇಕು ನೀವೆಲ್ಲ. ಏನಾದ್ರೂ ಸುಳುವು ಸಿಕ್ಕೇ ಸಿಗುತ್ತೆ. ಏನ್ ಮಾಡ್ತಾ ಇದೀರಾ ಸರ್? ಅಯ್ಯೋ, ಏನಪ್ಪ ನೀನು? ಅಯ್ಯೋ, ಬೀಳಿಸ್ಬಿಟ್ರು ನನ್ನ. ನಿಮಗೂ ಇನ್ನೊಂದು ಸಾರಿ. ಅಯ್ಯಮ್ಮ, ಏನೋ ಮಾಡ್ತೀಯಾ? ಅಯ್ಯೋ, ನನ್ನ ಸೊಂಟ.
ನನ್ಗನ್ಸತ್ತೆ ಇದ್ರ ವ್ಯಾನಿನ್ ಕೀನೇ ಇದು. ಅಯ್ಯೋ ಮೋಟು ಪತ್ಲು ಅಯ್ಯೋ ಬದ್ಲು ನಾವೆಲ್ಲ ಬಂದ್ಬಿಟ್ವಿ. ಇದೇನೋ ಪ್ರಾಜೆಕ್ಟ್ ಎಕ್ಸ್ ನ ಲೊಕೇಶನ್ ಅಲ್ಲ ತಾನೆ? ಇದು ಯಾರಿದು? ಇನ್ಸ್ಪೆಕ್ಟರ್ ಚಿಂಗಮ್. ಹಲೋ ಇನ್ಸ್ಪೆಕ್ಟರ್ ಚಿಂಗಮ್, ಹೌ ಆರ್ ಯು? ಅಲ್ಲ ಹೇಗ್ ಬಂದ್ರಿ ಇಲ್ಲಿಗೆ ಅಂತ? ಒಂದು ಫೋನ್ ಮಾಡಿಲ್ಲ, ಮೆಸೇಜ್ ಹಾಕಿಲ್ಲ. ಅಯ್ಯೋ ಯಾರೋ ಸಣ್ಣ ಪುಟ್ಟ ಕಳ್ರು ನನ್ನ ಫೋನ್ ಕದ್ಬಿಡಿದ್ರ. ಅಷ್ಟಕ್ಕೂ ಈ ಜಾಗ ಅಂತೂ ಏನೇ ಹೇಳಿ ತುಂಬಾ ಒಳ್ಳೆ ಇಂಟೀರಿಯರ್ ಮಾಡ್ಬಿಟ್ಟಿದಾರ. ಅಯ್ಯೋ ಸ್ವಲ್ಪ ಈ ಕಡೆ ನೋಡಿ, ಇಲ್ಲಿನ ಸ್ಟ್ಯಾಚು ಮತ್ತೆ ಪೇಂಟಿಂಗ್ಸ್ ಅಂತೂ ತುಂಬಾ ಅದ್ಭುತವಾಗಿದೆ. ಮಿಸ್ಟರ್ ಚಿಂಗಮ್ ಅವರೇ, ಯಾವಾಗ್ಲೂ ನೋಡ್ತಾನೆ ಇರ್ತೀರಲ್ಲ, ಇವತ್ತೇನಾದ್ರೂ ಸ್ಪೆಷಲ್ ಹೇಗೆ? ಚಿಂಗಮ್ ಸರ್ ಈ ತರ ಯಾಕೆ ಬಿಹೇವ್ ಮಾಡ್ತಾ ಇದಾರೆ? ಅಂದಾಗೆ ಇವರಿಬ್ರು ಯಾರು? ಇವರಿಬ್ರು ಮೋಟು ಪತ್ಲು ಅಂತ ಪುರ್ಪುರಿ ನಗರದ ಸ್ಟಾರ್ ಡಿಟೆಕ್ಟಿವ್ಸ್. ಮತ್ತೆ ಅವ್ರು ಬಂದಿರೋದು ನನ್ನ ಪ್ರೊಟೆಕ್ಷನ್ಗೋಸ್ಕರ. ಹೆಡ್ ಕ್ವಾರ್ಟರ್ ಅವರು ಕಮಾಂಡೋಸ್ ನ ಕಳ್ಸಿದ್ರ. ಓ ಗುಡ್ ಗುಡ್. ಹಲೋ ಮೋಟು ಪತ್ಲು ಅವರೇ, ನೈಸ್ ಮೀಟಿಂಗ್ ಯು. ಐ ಆಮ್ ಸೈಂಟಿಸ್ಟ್ ಆಚಾರ್ಯ. ಈ ಲ್ಯಾಬ್ ನ ಡಿಸೈನ್ ಮಾಡಿರೋದು ನಾನೇ. ಮೋಟು ಪತ್ಲು, ನೀವಿಬ್ರು ಆಚೆ ಹೋಗಿ ನಿಂತ್ಕೊಳ್ಳಿ. ಏನಾದ್ರೂ ತೊಂದರೆ ಬಂದ್ರೆ ಫೋನ್ ಮಾಡಿ ಆಯ್ತಾ? ಚಿಂಗಮ್ ಸಾರ್, ನಾವು 6 ಗಂಟೆವರೆಗೂ ನಿಮ್ ಜೊತೆನೆ ಇಲ್ಲೇ ಇರ್ತೀವಿ. ಅವ್ರೇನಾದ್ರೂ ಮತ್ತೆ ಬಂದ್ರೆ ನಮ್ಮ ಅವಶ್ಯಕತೆ ನಮಗೆ ಬೇಕಾಗತ್ತೆ. ಓಕೆ ಓಕೆ ಓಕೆ, ಆದ್ರೆ ನೀವು ಒಳಗಡೆ ಬರೋದಿಕ್ ಸಾಧ್ಯ ಇಲ್ಲ. ಓನ್ಲಿ ಮಾತ್ರ ನಾನು ಮತ್ತೆ ಮಿಸ್ಟರ್ ಆಚಾರ್ಯ ಅವ್ರು ಮಾತ್ರ ಹೋಗುದು. ಬನ್ನಿ ಸರ್. I scan done. Okay, ready to go. ಲೆಟ್ಸ್ ಗೋ ಮಿಸ್ಟರ್ ಚಿಂಗಮ್. ಎಸ್ ಎಸ್ ಬನ್ನಿ. ಯಾಕೋ ಏನೋ ಸರಿ ಬರ್ತಾ ಇಲ್ವೇ? ಏನೋ ಎಡವಟ್ಟಿದೆ. ಎಸ್ ಏನಾಯ್ತು ಬದ್ಲು? ಮೋಟೋ, ಅವನು ನಕಲಿ ಚಿಂಗಮ್ಮ, ತಡಿ ಅವನ. ಬರೀ ಚಿಂಗಮ್ ಅಷ್ಟೇ ಅಲ್ಲ, ನಾವು ಕೂಡ ನಕಲಿನೇ. ಏನು? ಮೋಟೋ, ಇವರು ಅದೇ ಗುಂಡಾಗಳು ಚಿಂಗಮ್ ಸರ್ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ ಅವತ್ತು. ಹಿಡ್ಕೊಳ್ಳಿ ಅವ್ರನ್ನ. ನಮ್ಗೆ ಶಾಕ್ ಕೊಡ್ಸಿದ್ರಲ್ಲ, ಈಗ ನಿಮ್ಮ ಸರ್ದೆ. ಮೋಟೋ ಜಾಮ್. ಮಿಸ್ಟರ್ ಆಚಾರ್ಯ, ಇದು ಡೂಪ್ಲಿಕೇಟ್ ಚಿಂಗಮ್ಮು ಸರ್. ನನಗೂ ಗೊತ್ತು. ಇಲ್ಲಿ ಗೇಟ್ ತೆಗಿತಿದ್ದಾಗೆ ಇವನು ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ನೋಡ್ದ. ನಾನಾಗ ಇವನ್ಗೆ ಕರಾಟೆ ಶಾಟ್ ಹೊಡೆದ್ಬಿಟ್ಟು ಪ್ರಜ್ಞೆ ತಪ್ಪಿಸ್ಬಿಟ್ಟೆ. ಕಾಲೇಜ್ ಡೇಸ್ ಅಲ್ಲಿ ಕಲ್ತಿದ್ ಕುಂಫು ಇವತ್ತು ಕೆಲ್ಸಕ್ಕೆ ಬಂತು. ನೀವೆಲ್ಲ ಇವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ, ನನಗೆ ಮಾಡಕ್ ತುಂಬಾ ಕೆಲಸ ಇದೆ. ಬಾಯ್ ಬಾಯ್. ಇಲ್ಲಿದೆ ರೂಬೆಕ್ಸ್ ಕ್ಯೂಬ್. ಈಗಿದ್ರ ಸಹಾಯದಿಂದ ನಾನು ಮಿಸೈಲ್ ನ ಪಾಸ್ವರ್ಡ್ ಜನರೇಟ್ ಮಾಡಿ ಪೂರ್ತಿ ಕಾಂಟಿನೆಂಟ್ ನ ಬ್ಲಾಸ್ಟ್ ಮಾಡಬಲ್ಲೆ. ಆದ್ರೆ ಇದನ್ನಲ್ಲಿಂದ ತಗೊಳ್ಳೋದು ಅಷ್ಟೊಂದು ಸುಲಭವಾಗಿರೋದಿಲ್ಲ. ಖಂಡಿತ ಏನಾದ್ರೂ ಒಂದು ಟ್ರ್ಯಾಪ್ ಇದ್ದೇ ಇರುತ್ತೆ. ನಾನು ಮೊದಲು ಆ ಟ್ರ್ಯಾಪ್ ಏನು ಅಂತ ಹುಡುಕ್ಬೇಕು. ಅಯ್ಯೋ ಮೋಟೋ, ಇವನು ನಕಲಿ ಚಿಂಗಮ್ಮ, ಆದ್ರೆ ಇವನು ಮಿಸ್ಟರ್ ಫಾಕ್ಸ್ ಅಂತೂ ಅಲ್ಲ. ಹಾಗಾದ್ರೆ ಯಾರೋ ಇವರು? ಈಗ್ಲೇ ಕಣ್ಣು ಹಿಡಿತೀನಿ ನೋಡ. ಆಚಾರ್ಯನ
ಮಿಸ್ಟರ್ ಆಚಾರ್ಯ ಅವರೇ ಎದ್ದೇಳಿ ಎದ್ದೇಳಿ. ಅಯ್ಯಯ್ಯಪ್ಪ ಅಯ್ಯೋ ಅಯ್ಯಯ್ಯೋ ಏನಾಗಿತ್ತು ನನಗೆ? ಇದೇನಿದು? ನಾನು ಇನ್ಸ್ಪೆಕ್ಟರ್ ಡ್ರೆಸ್ ನಲ್ಲಿ ಹೇಗೆ? ಏನಿದೆಲ್ಲ? ನೆನಪಾಯ್ತು. ನಾನು ಆಗ್ಲೇ ಈ ಕೊನೆ ಗೇಟ್ ನ ಓಪನ್ ಮಾಡಿದಾಗ ಯಾರೋ ನನಗೆ ಚೆನ್ನಾಗಿ ಹೊಡೆದು ನನ್ನ ಪ್ರಜ್ಞೆ ತಪ್ಪಿಸ್ಬಿಟ್ರು. ಅವನು ಮಾಸ್ಕ್ ಮತ್ತೆ ಡಿಸ್ಗೈಸ್ ಅಲ್ಲಿ ಮಾಸ್ಟರು. ಅವನು ಒಳಗೆ ಹೋಗಿದ್ದಾನೆ. ಡೋರ್ ಓಪನ್ ಮಾಡಿ. ಹೌದಾ? ಇದೇನಿದು? ಡೋರ್ ಒಳಗಡೆಯಿಂದ ಲಾಕ್ ಆಗ್ಬಿಟ್ಟಿದೆ. ಈಗ ಇದನ್ನ ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಈ ಡೋರ್ ಎಷ್ಟೊಂದು ಸ್ಟ್ರಾಂಗ್ ಅಂತಂದ್ರೆ ಮಿಸೈಲ್ ಇಂದ ಕೂಡ ಇದನ್ನ ತೆಗೆಯೋದಕ್ಕಾಗಲ್ಲ. ಡಾಕ್ಟರ್ ಆಚಾರ್ಯ ನೀವು ಅಳಬೇಡಿ. ಇದೇನಿದು? ಇದು ನಮ್ಮ ಸ್ಪೆಷಲ್ ಬಿ ಗ್ಯಾಜೆಟ್ ಅಂತ. ನೋಡಿ ಆಚಾರ್ಯರೇ, ಇದು ಎಂತಹ ಗಟ್ಟಿಮುಟ್ಟಾದ ಡೋರನ್ನ ಚಿಟಿಕೆ ಹೊಡಿ ಎಷ್ಟರಲ್ಲಿ ಓಪನ್ ಮಾಡಿಬಿಡುತ್ತೆ. ಯಾವುದೇ ಟ್ರ್ಯಾಪ್ ಇಲ್ಲ ಇಲ್ಲಿ. ಇಷ್ಟು ಬೇಗ ಬಾಗ್ಲು ಓಪನ್ ಆಗೋಯ್ತು. ಈಗ ಈ ರೂಬಿಕ್ಸ್ ಕ್ಯೂಬ್ ನಂದಾಗೋದನ್ನ ಯಾರು ತಡೀತಾರೆ? ಮಿಸ್ಟರ್ ಫಾಕ್ಸ್, ನಿನ್ನ ಆಟ ಇಲ್ಲಿಗೆ ಮುಗ್ದೋಯ್ತು. ಡಿಟೆಕ್ಟಿವ್ ಮೋಟೋ ಪತ್ಲು ದೂರನೇ ಇದ್ಬೇಡಿ. ನನ್ನ ದಾರಿಗೆ ಯಾರಾದ್ರೂ ಅಡ್ಡ ಬಂದ್ರೆ ಚೆನ್ನಾಗಿರೋದಿಲ್ಲ. ಡಾಕ್ಟರ್ ಆಚಾರ್ಯ, 6 ಗಂಟೆಗೆ ಇನ್ನೂ 10 ನಿಮಿಷ ಇದೆ. ನಾನು ಸರಿಯಾಗಿ 6 ಗಂಟೆಗೆ ಮಿಸೈಲ್ ನ ಲಾಂಚ್ ಮಾಡ್ತೀನಿ. ಈಗ ನೀವು ಯಾರು ಏನು ಮಾಡಕ್ಕಾಗಲ್ಲ, ನನ್ನ ತಡೆಯೋದಕ್ಕೂ ಆಗಲ್ಲ. Watch India's largest kids library only on Jio Hotstar. Download the app now.